ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಯೋಜನೆ ಅಂದರೆ ಅದು ಶಕ್ತಿ ಯೋಜನೆ. ರಾಜ್ಯದ ಮಹಿಳೆಯರಿಗೆ ಅನುಕೂಲಕರ ಆಗುವಂಥ ದೃಷ್ಟಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದರೂ ಕೂಡ ಈ ಶಕ್ತಿ ಯೋಜನೆಯ ಹಣ ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಕಡೆ ರಾಜ್ಯ ಸರ್ಕಾರ ಹಿಂದೇಟನ್ನು ಹಾಕ್ತಾ ಇದೆ. ಈ ನಿಟ್ಟಿನಲ್ಲಿ NWKSRTC ಈ ಭಾಗದ ವಾಯು ರಸ್ತೆ ಸಾರಿಗೆ ಸಂಸ್ಥೆ ಸಂಪೂರ್ಣ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ತಾವು ಕೂಡ ಗಮನಿಸಿದಿರಿ, NWKSRTC ಅಂದರೆ ಈ ವಾಯು ರಸ್ತೆ ಸಾರಿಗೆ ಸಂಸ್ಥೆ ಇದರ ಪರಿಸ್ಥಿತಿ ಸಂಪೂರ್ಣವಾಗಿ ಅಧೋಗತಿಗೆ ಹೋಗಿದೆ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ನೋಡಿ? ಇವತ್ತು ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ಭಾಳಷ್ಟು ಪ್ರಸ್ತಾವನೆ ಮಾಡಿ ರಾಜ್ಯದ ಜನರು ತಲೆ ಕೆಡಿಸ್ಕೊಂಡು ವೋಟ್ ಹಾಕಿಸ್ಕೊಂಡು ಇವತ್ತು ಸರ್ಕಾರವನ್ನು ರಚನೆ ಮಾಡಿದರು. ಒಂದು ಕಡೆ ಗೃಹಲಕ್ಷ್ಮಿದು 5,000 ಕೋಟಿಯನ್ನು ಇನ್ನೂವರೆಗೆ ಏನಂತ ಹೇಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಇನ್ನೊಂದು ಕಡೆ ಇವತ್ತು ಶಕ್ತಿ ಯೋಜನೆ ಅಂತ ಮಾಡಿದರು. ಎಲ್ಲ ತಾಯಂದ್ರಿಗೆ ನಾವು ಅಡ್ಡಾಡ್ತೀವಿ ಅಂತ ತೊಂದರೆ ಇಲ್ಲ, ಅಡ್ಡಾಡ್ಸಿರಿ, ಒಳ್ಳೆ ಕೆಲಸ ಮಾಡಿರಿ ಅಂತ ಹೇಳ್ತೇನೆ. ಆದರೆ ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ಮೂಲವನ್ನು ಅವ್ರು ಸರಿ ಮಾಡ್ಕೋಬೇಕಾಯ್ತು. ಇವತ್ತು ನೋಡಿ, ಬರೀ ನಮ್ಮ ಕೇವಲ NWKSRTC ಒಂದಕ್ಕೆ ಸುಮಾರು 1,000 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಬಾಕಿ ಇಟ್ಕೊಂಡಿದ್ದಾರೆ. ಹಾಗಾದರೆ NWKSRTC ಏನು ಮುಚ್ಚಬೇಕಾ ಇನ್ನು ಮುಂದಿನ ದಿನಮಾನಗಳಲ್ಲಿ? ನೀವು ಅಡ್ಡಾಡಿಸ್ಬಿಟ್ರೆ ಎಲ್ಲರೂ ಕರ್ಕೊಂಡು ಅದಕ್ಕೆ ಯಾವುದೇ ರೀತಿಯಾದಂಥ ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಮಾಡಲಾರ್ದ ಕಾರಣಕ್ಕಾಗಿ ಇವತ್ತು 1,000 ಕೋಟಿ ಡ್ಯೂ ಆಗಿದೆ. ಹಾಗಾದ್ರೆ ಆ ಹಣ ಕಟ್ಟೋರು ಯಾರೀಗ? ಅದ್ರ ಬಗ್ಗೆ ಸರ್ಕಾರದ ಕಡೆ ಏನಿದೆ ಚಿಂತನೆ ಮಂಥನ? ಯಾವ ರೀತಿಯಾಗಿ ಈ ಯೋಜನೆಯನ್ನು ಮುಂದಿನ ದಿನಮಾನಗಳಲ್ಲಿ ಸರಿದೂಗಿಸೋಕ್ಕೆ ಸಾಧ್ಯ ಐತಾ? ಹಾಗೆ ಇವನ್ನೆಲ್ಲವನ್ನು ನೋಡಿದಾಗ ಯಾವುದೇ ರೀತಿಯಾದಂಥ ಅಶಿಸ್ತು ಸರ್ಕಾರದಲ್ಲಿ ಹಣಕಾಸಿನ ಅಶಿಸ್ತು ಇವತ್ತು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದೆ. ಎಲ್ಲವೂ ಕೂಡ ಯಾವುದೇ ರೀತಿಯಾದಂಥ ಸರಿಯಾದ ಹಂತದಲ್ಲಿ ಹೋಗಂಗಿಲ್ಲ, ಇದು ಆಗಂಗಿಲ್ಲ ಅಂತಕ್ಕಂಥದ್ದು 1 by 1 ಇವತ್ತು ಹೊರಗಡೆ ಬರುವಂಥ ವ್ಯವಸ್ಥೆ ಆಗ್ತಾಯಿದೆ. ಸರ್, ಈಗ ಈ ಶಕ್ತಿ ಯೋಜನೆ ವಿಚಾರವಾಗಿ ದಿನೇ ದಿನೇ ಇದರ ಬಾಕಿ ಬೆಳಿತಾನೆ ಹೋಗ್ತಾ ಇದೆ. ಈಗ 1,000 ಕೋಟಿಗೂ ಅಧಿಕ ಹಣ ಬಾಕಿ ಬರಬೇಕಾಗಿದೆ. ಈ ಎಲ್ಲ ಗ್ಯಾರಂಟಿ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಸರ್ ಸರ್ಕಾರದಿಂದ? ನೋಡಿ, ಈ ಗ್ಯಾರಂಟಿ ಹೇಳಿದಾರೆ, ಆದರೆ ಗ್ಯಾರಂಟಿ ಹಣವನ್ನು ಮೂಲವನ್ನು ಅವರು ಉತ್ಪಾದನೆ ಮಾಡುವಂಥದ್ದು ವ್ಯವಸ್ಥೆ ಮಾಡಬೇಕಾಯ್ತು, ಅದು ಮಾಡಿಲ್ಲ. ಇವತ್ತು ನೋಡಿ, ಅಬಕಾರಿ ಒಳಗೆ ಹರಾಜು ಮಾಡುವಂಥ ಪ್ರಕ್ರಿಯೆ ಕೈ ಹಾಕಿದರು. ಸಬ್ ರಿಜಿಸ್ಟರ್ ವ್ಯಾಲ್ಯೂಗಳನ್ನು ಏರಿಸುವಂಥದ್ದನ್ನು ಮಾಡಿದರು. ಲ್ಯಾಂಡ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಏರಿಸುವಂಥದ್ದು ಮಾಡಿದರು. ಮರಣ ಜನನ ಪ್ರಮಾಣ ಪತ್ರಕ್ಕೂ ದುಡ್ಡು ತೊಗೊಳೋಂಥದ್ದು ಮಾಡಿದರು. ಎಲ್ಲ ಕೆಲಸದಲ್ಲಿ ಯಾವುದು ಇದಿಲ್ಲ ಅನ್ನಂಗಿಲ್ಲ, ಎಲ್ಲೆಲ್ಲಿ ದುಡ್ಡು ತೊಗೊಳಕ್ಕಾಗತ್ತಾ ಎಲ್ಲ ದುಡ್ಡು ತೊಗೊಂಡ್ರು ಕೂಡ ಇನ್ನೂವರೆಗೂ ಕೂಡ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡಲಾರ್ದ ರೀತಿಯಲ್ಲಿ ಕರ್ನಾಟಕ ಸ್ಥಿತಿ ಅಧೋಗತಿಗೆ ಹೋಗುವಂಥ ಸ್ಥಿತಿ ಕರ್ನಾಟಕದಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಜೋರಾಗಿ ಇದನ್ನು ಅಂತ ಹೇಳುವಂಥದ್ದು ಮಾಡ್ತಾರೆ. ಆದರೆ ಹಣಕಾಸಿನ ವ್ಯವಸ್ಥೆ ಸಂಪೂರ್ಣ ಅಧೋಗತಿಗೆ ಹೋಗ್ತಕ್ಕಂಥದ್ದು ಕರ್ನಾಟಕದ ಮಟ್ಟಿಗೆ ಇವತ್ತು ಸಿದ್ಧ ಆಗಿದೆ. ಇವತ್ತು ಇದೇ ವಾಯು ಸಾರಿಗೆ ಸಂಸ್ಥೆಯಲ್ಲಿ ನೌಕರರನ್ನು ಅಂದರೆ ನೇಮಕಾತಿ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಹಿಂದೇಟು ಹಾಕುತ್ತೆ ಸರ್ ರಾಜ್ಯ ಸರ್ಕಾರ. ಒಂದು ಕಡೆ ಗುತ್ತಿಗೆ ಆಧಾರದಲ್ಲಿ ಸಾಕಷ್ಟು ಜನ ನೇಮಕ ಮಾಡ್ಕೋತಾರೆ, ಅವರಿಗೆ ಅತಿ ಹೆಚ್ಚು ಸಂಬಳವನ್ನು ಕೊಡ್ತಾರೆ. ಇದ್ರ ಒಳಗಿನ ಮರ್ಮ ಏನು, ಇದ್ರ ಹಿಂದಿನ ಉದ್ದೇಶ ಆದರೂ ಏನಿರ್ಬೋದು? ನೋಡಿ, ನಾನು ಇದನ್ನು ಮೊನ್ನೆ ಕ್ವಶನ್ ಕೂಡ ಹಾಕಿದ್ದೆ, ಬಟ್ ನನಗದು ಅನ್ಸ್ಟಾರ್ಟ್ ಆಗಿದ್ದ ಕಾರಣಕ್ಕಾಗಿ ಅವತ್ತು ಮಾತಾಡೋಕ್ಕೆ ಅವಕಾಶ ನನಗೆ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ ಕೇಳಿದೆ. ನೀವು ಏನು 1,814 ಜನ ಇತ್ತು, ಇವತ್ತು 1,000 ಜನರದ್ದು ನಾನು ಲಾಸ್ಟ್ ಟೈಮ್ ಕೇಳಿ ಎಲ್ಲ ಪ್ರಯತ್ನ ಆಗಿದ್ದು ಕಾರಣಕ್ಕಾಗಿ 1,000 ಜನ ಇವತ್ತು ತಗೊಂಡಿದ್ದಾರೆ. ಬಟ್ 814 ಜನರನ್ನು ಕೂಡ ಅದೇ ರೀತಿಯಲ್ಲಿ ಮಾದರಿಯಲ್ಲಿ ಸೆಲೆಕ್ಷನ್ ಮಾಡಬೇಕನ್ನೋಂಥ ಆಗ್ರಹವನ್ನು ನಾನು ಸನ್ಮಾನ್ಯ ಸಚಿವರಿಗೆ ಹೋಗಿ ವೈಯಕ್ತಿಕವಾಗಿ ಭೇಟಿಯಾಗಿ ಹೇಳಿ ಬರುವಂಥದ್ದನ್ನು ಮಾಡಿದ್ದೇನೆ. ಆದರೆ ಇದ್ರ ಹಿಂದೆ ಇರ್ತಕ್ಕಂಥ ತಾವು ಉಲ್ಲೇಖ ಮಾಡಿರ್ತಕ್ಕಂಥ ಒಂದು ವಿಷಯ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಇದ್ದು, ಯಾವ ನೀವು ಕಾಂಟ್ರಾಕ್ಟ್ ಬೇಸ್ನಾಗ ತೊಗೊಂಡ್ರಿ ಅಪ್ರಾಕ್ಸಿಮೇಟ್ಲಿ ಹೇಳಕತ್ತೇನೆ, ಅವ್ರಿಗೆ 40,000 ರೂಪಾಯಿ ಪಗಾರ ಬರ್ತಿದ್ರೆ ಇವರಿಗೆ ರೆಗ್ಯುಲರ್ ಆದವ್ರಿಗೆ 20,000 ರೂಪಾಯಿ ಪಗಾರ ಬರುತ್ತೆ. ಅಂದರೆ ಇದರಲ್ಲಿ ದೊಡ್ಡ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಎದ್ದು ಕಾಣ್ತಾ ಇದೆ. ಇದರ ಕಾರಣದ ಕೈಗಳು, ಹಿಂದಲೆ ಕೈಗಳು ಯಾವ ಅನ್ನುವಂಥದ್ದು ನಾವು ಮುಂದಿನ ದಿನಮಾನಗಳಲ್ಲಿ ಅದನ್ನೂ ಕೂಡ ಹೊರಗೆ ಹೇಳುವಂಥ ಪ್ರಯತ್ನ ನಾನು ಮಾಡ್ತೀನಿ. ಈಗ ಸಾರಿಗೆ ಸಂಸ್ಥೆಯನ್ನು ಮೇಲೆತ್ತುವಂಥ ವಿಚಾರನ ಕೈಬಿಟ್ಟು ಸಂಸ್ಥೆಯನ್ನು ಮುಚ್ಚುವಂಥ ವಿಚಾರಕ್ಕೆ ಏನಾದರೂ ಕೈ ಹಾಕ್ತಾ ಇದೆಯಾ ಸರ್ಕಾರ? ಈಗ ಯೋಚನೆ ಮಾಡಿ, 1,000 ಕೋಟಿ ನೀವು ಶಕ್ತಿ ಯೋಜನೆದು ಒಂದು ಯೂನಿಟಿಗೆ ನಾವು ಬರೀ ಒಂದು NWKSRTC 5 ಘಟಕ ಇವರೆಲ್ಲ ಸೇರಿಸಿ ಒಂದು ಘಟಕಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉಳಿಸ್ಕೊಂಡಿರೋ ದುಡ್ಡು. ಎರಡನೇದು ನೌಕರಿಗೆ ಕೊಡುವಂಥದ್ದಲ್ಲಿ ದುಡ್ಡು ದೊಡ್ಡ ಪ್ರಮಾಣದಲ್ಲಿ ಪೋಲಾಗ್ತಾ ಇದೆ. ರೆಗ್ಯುಲೈಸೇಷನ್ ಮಾಡುವಂಥದ್ದು ಆಗ್ತಾ ಇಲ್ಲ. ಇವನ್ನೆಲ್ಲವನ್ನು ನೋಡಿದರೆ ಆರ್ಥಿಕ ಮುಗ್ಗಟ್ಟು ಅನ್ನುವಂಥದ್ದು ಏನೈತಿ ಭಾಳ ದೊಡ್ಡ ಸಮಸ್ಯೆಗೆ ಕಾಡ್ತಾ ಇದೆ. ಮತ್ತು ಎರಡನೇದು ನಾನು ಆಗ್ರಹ ಮಾಡ್ತೀನಿ, ಯಾವ ರೀತಿಯಾಗಿ 1,000 ವಿದ್ಯಾರ್ಥಿಗಳನ್ನು ನೀವು ತೊಗೊಂಡಿದ್ದೀರಿ, ಅದೇ ರೀತಿ ಉಳಿದಿರ್ತಕ್ಕಂಥ 814 ಯಾರು ಪರೀಕ್ಷೆ ಮಾಡಿದ್ದಾರೆ ಅವ್ರನ್ನೇ ತೊಗೋಬೇಕನ್ನುವಂಥ ಆಗ್ರಹವನ್ನು ಕೂಡ ಸರ್ಕಾರಕ್ಕೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಒಂದು ಕಡೆ ಈ ಶಕ್ತಿ ಯೋಜನೆ ಹಿನ್ನೆಲೆಯಲ್ಲಿ ಸಾರಿಗೆ ಸಂಸ್ಥೆಯನ್ನೇ ಮುಚ್ಚಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಈ ಆರ್ಥಿಕ ಮುಗ್ಗಟ್ಟನ್ನು ಸರಿಪಡಿಸುವ ಮೂಲಕ ಏನು ಸಂಸ್ಥೆಗೆ ಬರಬೇಕಾಗಿರ್ತಕ್ಕಂಥ ಸಾವಿರಾರು ಕೋಟಿ ಹಣ ಏನಿದೆ ಇದನ್ನು ಸರಿದೂಗಿಸುವಂಥ ನಿಟ್ಟಿನಲ್ಲಿ ಈ ರಾಜ್ಯದ ಮಹಿಳೆಯರಿಗೆ ಅನುಕೂಲಕರ ಆಗುವಂಥ ಒಂದು ವಾತಾವರಣವನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮಾತನ್ನು ಮಹೇಶ್ ತೆಂಗಿನಕಾಯಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಯೋಜನೆ ಅಂದರೆ ಅದು ಶಕ್ತಿ ಯೋಜನೆ. ರಾಜ್ಯದ ಮಹಿಳೆಯರಿಗೆ ಅನುಕೂಲಕರ ಆಗುವಂಥ ದೃಷ್ಟಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದರೂ ಕೂಡ ಈ ಶಕ್ತಿ ಯೋಜನೆಯ
ಹಣ ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಕಡೆ ರಾಜ್ಯ ಸರ್ಕಾರ ಹಿಂದೇಟನ್ನು ಹಾಕ್ತಾ ಇದೆ. ಈ ನಿಟ್ಟಿನಲ್ಲಿ NWKSRTC ಈ ಭಾಗದ ವಾಯು ರಸ್ತೆ ಸಾರಿಗೆ ಸಂಸ್ಥೆ ಸಂಪೂರ್ಣ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ತಾವು ಕೂಡ ಗಮನಿಸಿದಿರಿ, NWKSRTC ಅಂದರೆ ಈ ವಾಯು ರಸ್ತೆ ಸಾರಿಗೆ ಸಂಸ್ಥೆ ಇದರ ಪರಿಸ್ಥಿತಿ ಸಂಪೂರ್ಣವಾಗಿ ಅಧೋಗತಿಗೆ ಹೋಗಿದೆ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ನೋಡಿ, ಇವತ್ತು ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ಭಾಳಷ್ಟು ಪ್ರಸ್ತಾವನೆ ಮಾಡಿ ರಾಜ್ಯದ ಜನರು ತಲೆ ಕೆಡಿಸ್ಕೊಂಡು ವೋಟ್ ಹಾಕಿಸ್ಕೊಂಡು ಇವತ್ತು ಸರ್ಕಾರವನ್ನು ರಚನೆ ಮಾಡಿದರು. ಒಂದು ಕಡೆ ಗೃಹಲಕ್ಷ್ಮಿದು 5,000 ಕೋಟಿಯನ್ನು ಇನ್ನೂವರೆಗೆ ಏನಂತ ಹೇಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಇನ್ನೊಂದು ಕಡೆ ಇವತ್ತು ಶಕ್ತಿ ಯೋಜನೆ ಅಂತ ಮಾಡಿದರು. ಎಲ್ಲ ತಾಯಂದ್ರಿಗೆ ನಾವು ಅಡ್ಡಾಡ್ತೀವಿ ಅಂತ. ತೊಂದರೆ ಇಲ್ಲ, ಅಡ್ಡಾಡ್ಸಿರಿ, ಒಳ್ಳೆ ಕೆಲಸ ಮಾಡಿರಿ ಅಂತ ಹೇಳ್ತೇನೆ. ಆದರೆ ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ಮೂಲವನ್ನು ಅವ್ರು ಸರಿ ಮಾಡ್ಕೋಬೇಕಾಯ್ತು. ಇವತ್ತು ನೋಡಿ, ಬರೀ ನಮ್ಮ ಕೇವಲ NWKSRTC ಒಂದಕ್ಕೆ ಸುಮಾರು 1,000 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಬಾಕಿ ಇಟ್ಕೊಂಡಿದ್ದಾರೆ. ಹಾಗಾದರೆ NWKSRTC ಮುಚ್ಚಬೇಕಾ ಇನ್ನು ಮುಂದಿನ ದಿನಮಾನಗಳಲ್ಲಿ? ನೀವು ಅಡ್ಡಾಡಿಸ್ಬಿಟ್ರೆ ಎಲ್ಲರೂ ಕರ್ಕೊಂಡು ಅದಕ್ಕೆ ಯಾವುದೇ ರೀತಿಯಾದಂಥ ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಮಾಡಲಾರ್ದ ಕಾರಣಕ್ಕಾಗಿ ಇವತ್ತು 1,000 ಕೋಟಿ ಡ್ಯೂ ಆಗಿದೆ. ಹಾಗಾದ್ರೆ ಆ ಹಣ ಕಟ್ಟೋರು ಯಾರೀಗ? ಅದ್ರ ಬಗ್ಗೆ ಸರ್ಕಾರದ ಕಡೆ ಏನಿದೆ ಚಿಂತನೆ ಮಂಥನ? ಯಾವ ರೀತಿಯಾಗಿ ಈ ಯೋಜನೆಯನ್ನು ಮುಂದಿನ ದಿನಮಾನಗಳು ಸರಿದೂಗಿಸೋಕ್ಕೆ ಸಾಧ್ಯ ಐತಾ? ಹಾಗೆ ಇವನ್ನೆಲ್ಲವನ್ನು ನೋಡಿದಾಗ ಯಾವುದೇ ರೀತಿಯಾದಂಥ ಅಶಿಸ್ತು ಸರ್ಕಾರದಲ್ಲಿ ಹಣಕಾಸಿನ ಅಶಿಸ್ತು ಇವತ್ತು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದೆ. ಎಲ್ಲವೂ ಕೂಡ ಯಾವುದೇ ರೀತಿಯಾದಂಥ ಸರಿಯಾದ ಹಂತದಲ್ಲಿ ಹೋಗಂಗಿಲ್ಲ, ಇದು ಆಗಂಗಿಲ್ಲ ಅಂತಕ್ಕಂಥದ್ದು 1 by 1 ಇವತ್ತು ಹೊರಗಡೆ ಬರುವಂಥ ವ್ಯವಸ್ಥೆ ಆಗ್ತಾಯಿದೆ. ಸರ್, ಈಗ ಈ ಶಕ್ತಿ ಯೋಜನೆ ವಿಚಾರವಾಗಿ ದಿನೇ ದಿನೇ ಇದರ ಬಾಕಿ ಬೆಳಿತಾನೆ ಹೋಗ್ತಾ ಇದೆ. ಈಗ 1,000 ಕೋಟಿಗೂ ಅಧಿಕ ಹಣ ಬಾಕಿ ಬರಬೇಕಾಗಿದೆ. ಈ ಎಲ್ಲ ಗ್ಯಾರಂಟಿ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಸರ್ ಸರ್ಕಾರದಿಂದ? ನೋಡಿ, ಗ್ಯಾರಂಟಿ ಹೇಳಿದಾರೆ, ಆದರೆ ಗ್ಯಾರಂಟಿ ಹಣವನ್ನು ಮೂಲವನ್ನು ಅವರು ಉತ್ಪಾದನೆ ಮಾಡುವಂಥದ್ದು ವ್ಯವಸ್ಥೆ ಮಾಡಬೇಕಾಯ್ತು, ಅದು ಮಾಡಿಲ್ಲ. ಇವತ್ತು ನೋಡಿ, ಅಬಕಾರಿ ಒಳಗೆ ಹರಾಜು ಮಾಡುವಂಥ ಪ್ರಕ್ರಿಯೆ ಕೈ ಹಾಕಿದರು. ಸಬ್ ರಿಜಿಸ್ಟರ್ ವ್ಯಾಲ್ಯೂಗಳನ್ನು ಏರಿಸುವಂಥದ್ದನ್ನು ಮಾಡಿದರು. ಲ್ಯಾಂಡ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಏರಿಸುವಂಥದ್ದು ಮಾಡಿದರು. ಮರಣ ಜನನ ಪ್ರಮಾಣ ಪತ್ರಕ್ಕೂ ದುಡ್ಡು ತೊಗೊಳೋಂಥದ್ದು ಮಾಡಿದರು. ಎಲ್ಲ ಕೆಲಸದಲ್ಲಿ ಯಾವುದು ಇದಿಲ್ಲ ಅನ್ನಂಗಿಲ್ಲ, ಎಲ್ಲೆಲ್ಲಿ ದುಡ್ಡು ತೊಗೊಳಕ್ಕಾಗತ್ತಾ ಎಲ್ಲ ದುಡ್ಡು ತೊಗೊಂಡ್ರು ಕೂಡ ಇನ್ನೂವರೆಗೂ ಕೂಡ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡಲಾರ್ದ ರೀತಿಯಲ್ಲಿ ಕರ್ನಾಟಕ ಸ್ಥಿತಿ ಅಧೋಗತಿಗೆ ಹೋಗುವಂಥ ಸ್ಥಿತಿ ಕರ್ನಾಟಕದಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಜೋರಾಗಿ ಇದನ್ನು ಅಂತ ಹೇಳುವಂಥದ್ದು ಮಾಡ್ತಾರೆ. ಆದರೆ ಹಣಕಾಸಿನ ವ್ಯವಸ್ಥೆ ಸಂಪೂರ್ಣ ಅಧೋಗತಿಗೆ ಹೋಗ್ತಕ್ಕಂಥದ್ದು ಕರ್ನಾಟಕದ ಮಟ್ಟಿಗೆ ಇವತ್ತು ಸಿದ್ಧ ಆಗಿದೆ. ಇವತ್ತು ಇದೇ ವಾಯು ಸಾರಿಗೆ ಸಂಸ್ಥೆಯಲ್ಲಿ ನೌಕರರನ್ನು ಅಂದರೆ ನೇಮಕಾತಿ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಹಿಂದೇಟು ಹಾಕುತ್ತೆ ಸರ್ ರಾಜ್ಯ ಸರ್ಕಾರ. ಒಂದು ಕಡೆ ಗುತ್ತಿಗೆ ಆಧಾರದಲ್ಲಿ ಸಾಕಷ್ಟು ಜನ ನೇಮಕ ಮಾಡ್ಕೋತಾರೆ, ಅವರಿಗೆ ಅತಿ ಹೆಚ್ಚು ಸಂಬಳವನ್ನು ಕೊಡ್ತಾರೆ. ಇದ್ರ ಒಳಗಿನ ಮರ್ಮ ಏನು, ಇದ್ರ ಹಿಂದಿನ ಉದ್ದೇಶ ಆದರೂ ಏನಿರ್ಬೋದು? ನೋಡಿ, ನಾನು ಇದನ್ನು ಮೊನ್ನೆ ಕ್ವಶನ್ ಕೂಡ ಹಾಕಿದ್ದೆ, ಬಟ್ ನನಗದು ಅನ್ಸ್ಟಾರ್ಟ್ ಆಗಿದ್ದ ಕಾರಣಕ್ಕಾಗಿ ಅವತ್ತು ಮಾತಾಡೋಕ್ಕೆ ಅವಕಾಶ ನನಗೆ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ ಕೇಳಿದೆ. ನೀವು ಏನು 1,814 ಜನ ಇತ್ತು, ಇವತ್ತು 1,000 ಜನರದ್ದು ನಾನು ಲಾಸ್ಟ್ ಟೈಮ್ ಕೇಳಿ ಎಲ್ಲ ಪ್ರಯತ್ನ ಆಗಿದ್ದ ಕಾರಣಕ್ಕಾಗಿ 1,000 ಜನ ಇವತ್ತು ತಗೊಂಡಿದ್ದಾರೆ. ಬಟ್ 814 ಜನರನ್ನು ಕೂಡ ಅದೇ ರೀತಿಯಲ್ಲಿ ಮಾದರಿಯಲ್ಲಿ ಸೆಲೆಕ್ಷನ್ ಮಾಡಬೇಕನ್ನೋಂಥ ಆಗ್ರಹವನ್ನು ನಾನು ಸನ್ಮಾನ್ಯ ಸಚಿವರಿಗೆ ಹೋಗಿ ವೈಯಕ್ತಿಕವಾಗಿ ಭೇಟಿಯಾಗಿ ಹೇಳಿ ಬರುವಂಥದ್ದನ್ನು ಮಾಡಿದ್ದೇನೆ. ಆದರೆ ಇದ್ರ ಹಿಂದೆ ಇರ್ತಕ್ಕಂಥ ತಾವು ಉಲ್ಲೇಖ ಮಾಡಿರ್ತಕ್ಕಂಥ ಒಂದು ವಿಷಯ ಅಂತಂದರೆ ಭಾಳ ಇಂಪಾರ್ಟೆಂಟ್ ಇದ್ದು, ಯಾವ ನೀವು ಕಾಂಟ್ರಾಕ್ಟ್ ಬೇಸ್ನಾಗ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಹೇಳಕತ್ತೇನೆ, ಅವ್ರಿಗೆ 40,000 ರೂಪಾಯಿ ಪಗಾರ ಬರ್ತಿದ್ರೆ ಇವರಿಗೆ ರೆಗ್ಯುಲರ್ ಆದವ್ರಿಗೆ 20,000 ರೂಪಾಯಿ ಪಗಾರ ಬರುತ್ತೆ. ಅಂದರೆ ಇದರಲ್ಲಿ ದೊಡ್ಡ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಎದ್ದು ಕಾಣ್ತಾ ಇದೆ. ಇದರ ಕಾರಣದ ಕೈಗಳು, ಹಿಂದಲೆ ಕೈಗಳು ಯಾವ ಅನ್ನುವಂಥದ್ದು ನಾವು ಮುಂದಿನ ದಿನಮಾನಗಳಲ್ಲಿ ಅದನ್ನು ಕೂಡ ಹೊರಗೆ ಹೇಳುವಂಥ ಪ್ರಯತ್ನ ನಾನು ಮಾಡ್ತೀನಿ. ಈಗ ಸಾರಿಗೆ ಸಂಸ್ಥೆಯನ್ನು ಮೇಲೆತ್ತುವಂಥ ವಿಚಾರನ ಕೈಬಿಟ್ಟು ಸಂಸ್ಥೆಯನ್ನು ಮುಚ್ಚುವಂಥ ವಿಚಾರಕ್ಕೆ ಏನಾದರೂ ಕೈ ಹಾಕ್ತಾ ಇದೆಯಾ ಸರ್ಕಾರ? ಈಗ ಯೋಚನೆ ಮಾಡಿ, 1,000 ಕೋಟಿ ನೀವು ಶಕ್ತಿ ಯೋಜನೆದು ಒಂದು ಯೂನಿಟಿಗೆ ನಾವು ಬರೀ ಒಂದು NWKSRTC 5 ಘಟಕ ಹಾಕೋರೆಲ್ಲ ಸೇರಿಸಿ ಒಂದು ಘಟಕಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉಳಿಸ್ಕೊಂಡಿರೋ ದುಡ್ಡು. ಎರಡನೇದು ನೌಕರಿಗೆ ಕೊಡುವಂಥದ್ದಲ್ಲಿ ದುಡ್ಡು ದೊಡ್ಡ ಪ್ರಮಾಣದಲ್ಲಿ ಪೋಲಾಗ್ತಾ ಇದೆ. ರೆಗ್ಯುಲೈಸೇಷನ್ ಮಾಡುವಂಥದ್ದು ಆಗ್ತಾಯಿಲ್ಲ. ಇವನ್ನೆಲ್ಲವನ್ನು ನೋಡಿದರೆ ಆರ್ಥಿಕ ಮುಗ್ಗಟ್ಟು ಅನ್ನುವಂಥದ್ದು ಏನೈತಿ ಭಾಳ ದೊಡ್ಡ ಸಮಸ್ಯೆಗೆ ಕಾಡ್ತಾ ಇದೆ. ಮತ್ತು ಎರಡನೇದು ನಾನು ಆಗ್ರಹ ಮಾಡ್ತೀನಿ, ಯಾವ ರೀತಿಯಾಗಿ 1,000 ವಿದ್ಯಾರ್ಥಿಗಳನ್ನು ನೀವು ತೊಗೊಂಡಿದ್ದೀರಿ, ಅದೇ ರೀತಿ ಉಳಿದಿರ್ತಕ್ಕಂಥ 814 ಯಾರು ಪರೀಕ್ಷೆ ಮಾಡಿದ್ದಾರೆ ಅವ್ರನ್ನೇ ತೊಗೋಬೇಕನ್ನುವಂಥ ಆಗ್ರಹವನ್ನು ಕೂಡ ನಾನು ಸರ್ಕಾರಕ್ಕೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಒಂದು ಕಡೆ ಈ ಶಕ್ತಿ ಯೋಜನೆ ಹಿನ್ನೆಲೆಯಲ್ಲಿ ಸಾರಿಗೆ ಸಂಸ್ಥೆಯನ್ನೇ ಮುಚ್ಚಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಈ ಆರ್ಥಿಕ ಮುಗ್ಗಟ್ಟನ್ನು ಸರಿಪಡಿಸುವ ಮೂಲಕ ಏನು ಸಂಸ್ಥೆಗೆ ಬರಬೇಕಾಗಿರ್ತಕ್ಕಂಥ ಸಾವಿರಾರು ಕೋಟಿ ಹಣ ಏನಿದೆ ಇದನ್ನು ಸರಿದೂಗಿಸುವಂಥ ನಿಟ್ಟಿನಲ್ಲಿ ಈ ರಾಜ್ಯದ ಮಹಿಳೆಯರಿಗೆ ಅನುಕೂಲಕರ ಆಗುವಂಥ ಒಂದು ವಾತಾವರಣವನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮಾತನ್ನು ಮಹೇಶ್ ತೆಂಗಿನಕಾಯಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.